ಎಲ್ರಿಗೂ ವಂದನೆಗಳು. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಈ ಸಮಯ ವೇಳೆಯನ್ನು ಗಳಿಗೆಯನ್ನು ಕೊಡೋದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ಈ ಒಂದು ಸಮಯವನ್ನು ಕೊಟ್ಟಿರುವಂಥ ಪರಿಶುದ್ಧವಾದ ದೇವರಿಗೆ ವಂದನೆಗಳು. ವಾಕ್ಯವನ್ನು ನೋಡುವಂಥ ಒಂದು ಸಮಯ ಮತ್ತಾಯನು ಬರೆದಂಥ ಗ್ರಂಥ 28ನೇ ಅಧ್ಯಾಯ 18-19ರಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಿದೆ: ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸ್ತಾ ಇದೆ. ಇವತ್ತು ನಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ, ನಮ್ಮ ಮೇಲೆ ಒಂದು ಕೆಲಸ ಇದೆ. ಇದು ಭೂಲೋಕದ ಕೆಲಸ ಅಲ್ಲ, ಇದು ಮನುಷ್ಯರ ಕೆಲಸ ಅಲ್ಲ, ಇದು ಅಧಿಕಾರಿಗಳ ಕೆಲಸ ಅಲ್ಲ, ಇದು ಪರಲೋಕದಲ್ಲಿರುವಂಥ ಯೇಸಪ್ಪನ ಕೆಲಸ. ಇವತ್ತು ನಮಗೆ ಒಂದು ಜವಾಬ್ದಾರಿ ಆಗಿದೆ. ಎಲ್ಲ ಜನಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರುವಂಥ ಒಂದು ಕೆಲಸ ನಮ್ಮದಾಗಿದೆ. ಪ್ರತಿಯೊಬ್ಬರಿಗೂ ಸಹ, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರ ಕೆಲಸ ಏನಪ್ಪ ಅಂತಂದರೆ ದೇವರ ವಾಕ್ಯವನ್ನು, ದೇವರ ಸುವಾರ್ತೆಯನ್ನು, ದೇವರ ಪ್ರೀತಿಯನ್ನು, ದೇವರ ಸತ್ಯವನ್ನು ಎಲ್ಲ ಜನಗಳಿಗೆ ಸಾರಬೇಕಾದಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಆದ ಕಾರಣವಾಗಿ ಎಷ್ಟೋ ಜನ ಸುವಾರ್ತೆಯನ್ನು ಸಾರುವಂಥ ಒಂದು ಈ ಜವಾಬ್ದಾರಿಯನ್ನು ಮರೆತೋಗಿದ್ದಾರೆ. ಮತ್ತು ಸುವಾರ್ತೆ ಸಾರೋದಕ್ಕೆ ಹಿಂಜರಿತಾ ಇದ್ದಾರೆ, ದೇವರ ವಾಕ್ಯವನ್ನು ಸಾರೋದಕ್ಕೆ ಹಿಂಜರಿತಾ ಇದ್ದಾರೆ. ತಮ್ಮ ಜೀವಿತದಲ್ಲಿ ದೇವರು ಮಾಡಿರುವಂಥ ಅದ್ಭುತ ಕಾರ್ಯಗಳನ್ನು ಹೇಳ್ಕೊಳ್ಳೋದಕ್ಕೆ ಹಿಂಜರಿತಾ ಇದ್ದಾರೆ. ಆದ ಕಾರಣವಾಗಿ ಇಂದಿನ ದಿನಗಳಲ್ಲಿ ನಾವು ನೋಡಬೇಕಾದ್ರೆ, ಯೇಸು ಸ್ವಾಮಿಯ ದಿನಗಳಲ್ಲಿ ಸುವಾರ್ತೆಯನ್ನು ಸಾರಬೇಕಾದ್ರೆ ಬೆಟ್ಟಗಳನ್ನು ಹತ್ತು ಹೋಗ್ತಾ ಇದ್ರು, ದೇವರು ಸಮುದ್ರಗಳನ್ನು ದಾಟಿ ಹೋಗ್ತಾ ಇದ್ರು. ದೇವರ ಜನಗಳ ಹತ್ರ ಹೋಗಿ ದೇವರ ಸತ್ಯವನ್ನು ತಿಳಿಸ್ಬೇಕು, ದೇವರ ಸುವಾರ್ತೆಯನ್ನು ಸಾರಬೇಕು, ದೇವರ ರಾಜ್ಯ ಬರ್ತಿದೆ ಅಂದಾಗ ಇಂದಿನ ಒಂದು ನಾವು ಹಳೆ ಒಡಂಬಡಿಕೆಯಲ್ಲಿ ಆಗಿರ್ಬೋದು, ಹೊಸ ಒಡಂಬಡಿಕೆಯಲ್ಲಿ ಆಗಿರ್ಬೋದು, ನಾವು ನೋಡುವಾಗ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ರು, ತುಂಬ ಶ್ರಮೆಗಳನ್ನು ಅನುಭವಿಸ್ತಾ ಇದ್ರು, ತುಂಬ ನೋವುಗಳನ್ನು ಅನುಭವಿಸ್ತಾ ಇದ್ರು. ಹಾಗೂ ಅವರಿಗೆ ಅಡ್ಡಿ ಆತಂಕಗಳು ಆ ದಿನಗಳಲ್ಲಿ ಇತ್ತು. ಆದರೆ ಇವತ್ತಿನ ದಿನಗಳಲ್ಲಿ ಯಾವುದೇ ಅಡ್ಡಿ ಆತಂಕಗಳು ನಮಗಿಲ್ಲ. ನಮಗೆ ತುಂಬ ಸುಲಭವಾಗಿ ದೇವರು ಸೇವೆ ಮಾಡೋದಕ್ಕಾಗಿಯೇ ನಮಗೆ ಕೆಲವೊಂದು ಡೆವಲಪ್ಮೆಂಟ್ ಆಗಿ ನಮ್ಮ ಕೈಯಲ್ಲಿ ಇವಾಗ ವಸ್ತುಗಳನ್ನು ಕೊಟ್ಟಿದ್ದಾನೆ. ಉದಾಹರಣೆಗೆ ಒಂದು ನೋಡೋದಾದ್ರೆ ಮೊಬೈಲು. ಇವತ್ತು ಮೊಬೈಲಲ್ಲಿ ಇವಾಗ ನಾವು ಹೋಗಿ ಡೈರೆಕ್ಟಾಗಿ ಅವ್ರಿಗೆ ಸುವಾರ್ತೆ ಸಾರೋಕ್ಕಾಗೋದಿಲ್ಲ, ಅಥವಾ ಅವ್ರಿಗೆ ದೇವ್ರ ಬಗ್ಗೆ ಹೇಳೋಕ್ಕಾಗೋದಿಲ್ಲ. ನಮ್ಮಲ್ಲಿ ಭಯ ಭೀತಿ ಇರುತ್ತೆ. ಓಕೆ, ನಾವು ಅವ್ರ ಹತ್ರ ಮಾತಾಡೋದಿಲ್ಲ ಅಂತ ಹೇಳುವಾಗ ನಾವು ಈ ರೀತಿಯಲ್ಲಿ ವಿಡಿಯೋವನ್ನು ಮಾಡಿ, ಅಥವಾ ವಿಡಿಯೋವನ್ನು ನಾವು ವಿಡಿಯೋದ ಮುಖಾಂತರ ಆಗಿರ್ಬೋದು, ಅಥವಾ ನಾವು ಹಾಕುವಂಥ ಸ್ಟೇಟಸ್ ಮುಖಾಂತರ ಆಗಿರ್ಬೋದು, ನಾವು ಹೋಗಿ ಅವರಿಗೆ ಫೋನ್ ಮುಖಾಂತರ ಆಗಿರ್ಬೋದು, ಹೇಗೆ ಬೇಕಾದರೂ ಸುವಾರ್ತೆ ಸಾರುವಂಥ ಒಂದು ಅವಕಾಶ ನಮಗಿದೆ. ಎಷ್ಟೋ ಸೇವಕರು ಇವತ್ತಿಗೂ ಸಹ ಊರುಗಳಿಗೆ ಹೋಗಿ ಊಟ ಇಲ್ಲದೆ, ಬಟ್ಟೆ ಇಲ್ಲದೆ, ತಮ್ಮ ಒಂದು ಪ್ರಯಾಣದಲ್ಲಿ ಗಾಡಿಗಳಿಲ್ಲದೆ, ಗಾಡಿಗಳಿಗೆ ಪೆಟ್ರೋಲ್ ಇಲ್ಲದಂಥ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಆದ ಕಾರಣವಾಗಿ ನಾವುಗಳು ಏನಾಗಿದ್ದೀವಿ, ನಾವು ಮಾಡಬೇಕಾದಂಥ ಜವಾಬ್ದಾರಿ ನಮಗಿದೆ. ಇದು ಬರೀ ಸಭೆಯ ಬೋಧಕರಿಗೆ ಸಂಬಂಧಪಟ್ಟಿದ್ದಲ್ಲ, ಅಥವಾ ಯಾರೋ ಒಬ್ಬರು ಮಾಡ್ಕೊಳ್ಳಿ ಅಂತೇಳಿ ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ, ಪ್ರತಿಯೊಬ್ಬ ವಿಶ್ವಾಸಿಯ ಸಂಬಂಧಪಟ್ಟಿದ್ದು. ಯಾಕಂದರೆ ನಾವು ದೇವರ ಮಕ್ಕಳು, ನಮ್ಮ ಕೆಲಸ ಏನಂತಂದರೆ ದೇವರ ಸುವಾರ್ತೆನ ಸಾರುವಂಥದ್ದು. ಆದ ಕಾರಣವಾಗಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದಂತೆ, ನಾವು ವ್ಯರ್ಥವಾಗಿ ಮೊಬೈಲ್ಗಳಲ್ಲಿ ಏನೇನೋ ನೋಡ್ತೀವಿ, ಏನೇನೋ ಸಮಯಗಳನ್ನು ಕಾಲವಾಗಿ ಕಳೀತಾ ಇರ್ತೇವೆ. ಆದರೆ ನಮಗೊಂದು ಜವಾಬ್ದಾರಿಯಾಗಿ ದೇವರು ಕೊಟ್ಟಿದ್ದಾನೆ, ಈ ಭೂಮಿಯ ಕಡೆಯವರೆಗೆ ಹೋಗಿ ಜನಗಳಿಗೆ ಸುವಾರ್ತೆನ ಸಾರಿರಿ ಎಂಬುದಾಗಿ ಹೇಳ್ತಾರೆ. ಸುವಾರ್ತೆ ಎನ್ನುವಾಗ, ನೋಡುವಾಗ ದೇವರ ಬಗ್ಗೆ ನಾವು ತಿಳ್ಕೊಳ್ಬೇಕು. ನಾವು ತಿಳ್ಕೊಳ್ಳದೆ ಹೋದರೆ ನಾವು ಯಾರ ಹತ್ರ ಸಹ ದೇವರ ಬಗ್ಗೆ ಹೇಳೋಕ್ಕಾಗೋದಿಲ್ಲ. ನಾವು ತಿಳಿದಂಥದ್ದನ್ನು ದೇವರ ಬಗ್ಗೆ ಬೇರೆ ಜನಗಳಿಗೆ ತಿಳಿಸ್ಬೇಕಾದ್ರೆ ಇವತ್ತು ನಮಗೆ ಹೋಗೋದಕ್ಕೆ ಬರೋದಕ್ಕೆ ಎಲ್ಲ ಅನುಕೂಲತೆ ಇದೆ, ಆದರೂ ಸಹ ನಾವು ಮಾಡ್ತಾ ಇಲ್ಲ. ದಯವಿಟ್ಟು ಇದು ಪ್ರತಿಯೊಬ್ಬರ ಜವಾಬ್ದಾರಿ. ಆದ ಕಾರಣವಾಗಿ ಮೊಬೈಲಲ್ಲಿ ನಾವು ನೋಡುವಾಗ, ಮೊಬೈಲ್ ಮುಖಾಂತರ ಇವತ್ತು ಇಡೀ ಪ್ರಪಂಚವನ್ನೇ ಸುತ್ತುವಂಥ ಒಂದು ಸುವಾರ್ತೆ ಸೇವೆ ನಾವು ಮಾಡ್ಬೋದು. ನಮಗೆ ಅನುಕೂಲತೆಯಾಗಿ ನಮ್ಮ ಮನೆಯಲ್ಲೇ ಕೂತು ನಾವು ವಾಕ್ಯವನ್ನು ಸಾರಬಹುದು, ನಾವು ಮನೆಯಲ್ಲಿ ಇದ್ದು ನಾವು ಸೇವೆನ ಮಾಡ್ಬೋದು. ಇವತ್ತು ಹೊರಗಡೆ ಹೋಗೋದಕ್ಕೆ ನನಗೆ ಭಯ ಆಗುತ್ತೆ, ಹೊರಗಡೆ ಜನಗಳ ಹತ್ರ ಹೋಗೋದಕ್ಕೆ ನನಗೆ ಭಯ ಆಗುತ್ತೆ ಅನ್ನೋದಾದರೆ, ಖಂಡಿತವಾಗ್ಲೂ ಮನೆಯಲ್ಲೇ ಕೂತೆ ಸೇವೆ ಮಾಡಿ, ಮನೆಯಲ್ಲೇ ಕೂತೆ ಪ್ರಾರ್ಥನೆ ಮಾಡಿ, ಮನೆಯಿಂದನೇ ಸೇವೆ ಮಾಡುವಂಥ ಒಂದು ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆದ ಕಾರಣವಾಗಿ ಭೂಲೋಕದ ಎಲ್ಲ ಜನಗಳಿಗೆ ಸುವಾರ್ತೆಯನ್ನು ಸಾರುವಂಥ ಒಂದು ಅಧಿಕಾರ ಮತ್ತು ಒಂದು ಜವಾಬ್ದಾರಿ ನಮ್ಮ ಕೈಯಲ್ಲಿದೆ. ನಾವು ಅದನ್ನು ಮರೆತು ನಿರಾಶರಾಗದಂತೆ, ಮರೆತು ಇದು ನನ್ನ ಕೆಲಸ ಅಲ್ಲ, ಇದು ದೇವರ ಕೆಲಸ ಎಂಬುದಾಗಿ ದೇವರ ಮೇಲೆ ನಾವು ನೆಪ ಹಾಕೋದಾದರೆ ಖಂಡಿತವಾಗಲೂ ದೇವರು ಬಂದಾಗ ದೇವರ ಲೆಕ್ಕವನ್ನು ಕೇಳ್ತಾನೆ. ಕೇಳುವಂಥ ಲೆಕ್ಕಕ್ಕೆ ನಮ್ಮಲ್ಲಿ ಯಾವುದೇ ಉತ್ತರ ಇರೋದಿಲ್ಲ. ಒಂದು ಉದಾಹರಣೆ ನಾನು ನಿಮಗೆ ಹೇಳ್ತೀನಿ. ಬೈಬಲಲ್ಲಿ
ಮತ್ತೊಂದು ವಾಕ್ಯವನ್ನು ನೋಡುವಾಗ, ಉದಾಹರಣೆಗೆ ಮತ್ತಾಯನ ಬರೆದಂಥ ಗ್ರಂಥ 25ನೇ ಅಧ್ಯಾಯ 14ನೇ ವಚನದಲ್ಲಿ ಇಲ್ಲಿದೆ, ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಹಾಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಿರುವುದು. ಇದರಲ್ಲಿ ನಾವು ನೋಡಬೇಕಾದ್ರೆ ಕೆಳಗಡೆ ವಾಕ್ಯವನ್ನು ಓದ್ಕೊಳ್ಳೋಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ. ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು, ಒಬ್ಬನಿಗೆ 1 ತಲಾಂತು ಕೊಟ್ಟಿರುವಾಗ ಅದರಲ್ಲಿ 5 ತಲಾಂತು ಇಸ್ಕೊಂಡಂಥ ವ್ಯಕ್ತಿ 5ಕ್ಕೆ 5 ಮಾಡಿ, 2 ತಲಾಂತು ಇಸ್ಕೊಂಡಂಥ ವ್ಯಕ್ತಿ 2ಕ್ಕೆ 2 ಮಾಡಿದರು. ಆದರೆ 1 ತಲಾಂತು ಕೊಟ್ಟಂಥ ವ್ಯಕ್ತಿ ಏನು ಮಾಡಿದ ಅಂತಂದರೆ, ನನ್ನ ಯಜಮಾನ ಬಂದು ಎಲ್ಲಿ ನನ್ನ ಹತ್ರ ಕೇಳ್ತಾರೋ ಅನ್ನುವಂಥ ಒಂದು ಭಯದಲ್ಲಿ, ಆ ಬೇಸರದಲ್ಲಿ ಆತನು ಯಾವುದನ್ನು ಕೂಡ ಯೋಚನೆ ಮಾಡ್ದಿರ, ಆತನು ಕೊಟ್ಟಿರುವಂಥದ್ದನ್ನು ಅಭಿವೃದ್ಧಿ ಮಾಡೋಣ ಅಂತೇಳಿ ಮಾಡ್ದಿರ ಮುಚ್ಚಿಟ್ಕೊಂಡಿದ್ದ. ಅದರ ಯಜಮಾನ ಬಂದಾಗ ಹೇಳ್ತಾ ಇದ್ದಾನೆ, ನೀನು ಕಳ್ಳ ಹಾಳು ಅಂತ ಇದ್ದಾನೆ. ಯಾಕೆಂತಂದ್ರಲ್ಲಿ ವಾಕ್ಯ ಹೇಳ್ತಿದೆ, ಅವನ ಬಹುಕಾಲದ ಮೇಲೆ ಹಾಳುಗಳ ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದ ಅವನು ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತನ್ನು ನನಗೆ ಕೊಟ್ಟಿದೆಯಲ್ಲ, ಈಗೋ ಇನ್ನೂ 5 ತಲಾಂತು ಸಂಪಾದಿಸನೆಂದನು. ಅವನ ದಣಿಯು, ಬಲ ನಂಬಿಕೆಸ್ತಂದ ಹಾಳು ನೀನು ಸ್ವಲ್ಪ ಕೆಲಸದ ನಂಬಿಕೆಸ್ತಂದ ದೊಡ್ಡ ಕೆಲಸ ನೀನನ್ನು ಹಿಡಿತೇನೆ ಎಂಬುದಾಗಿ. ಯಾಕಂದರೆ 5 ತಲಾಂತು ಕೊಟ್ಟವರು 5ಕ್ಕೆ 5 ಜಾಸ್ತಿ ಮಾಡಿದ್ರಿಂದ ನಂಬಿಕೆಸ್ತನಾಗೋದು. ಆದರೆ ಈ 1 ತಲಾಂತವನು ಇನ್ನೆಲ್ಲಿ ಬಂದು ಯಜಮಾನನ ಕೇಳ್ತಾನೋ ಎಂಬುದಾಗಿ ತನ್ನನ್ನು ಮೋಸ ಮಾಡಿಕೊಂಡದಲ್ಲರ ಯಜಮಾನ ಮಾತಿಗೆ ವಿರುದ್ಧವಾಗಿ ಬದುಕಿದ್ರಿಂದ ತನಗಿದ್ದಂಥ ಆ ತಲಾಂತು ಸಹ ಕಿತ್ತು ದೇವರು 5 ತಲಾಂತು ಅವನಿಗೆ ಕೊಡ್ತಾರೆ. ಇವಾಗ ನಮ್ಮ ಪರಿಸ್ಥಿತಿ ಸಹ ಹಾಗೆ ಆಗುತ್ತೆ. ನಮಗೆ ಸುವಾರ್ತೆ ಗೊತ್ತಿಲ್ಲ ಅಂತೇಳಿ, ನಮಗೆ ಸೇವೆ ಗೊತ್ತಿಲ್ಲ ಅಂಥೇಳಿ, ನಮಗೆ ದೇವರ ವಾಕ್ಯ ಗೊತ್ತಿಲ್ಲ ಅಂಥೇಳಿ ನಾವು ಇರೋದಾದರೆ ಖಂಡಿತವಾಗಲೂ ನಾಳಿನ ದಿವಸಗಳಲ್ಲಿ ದೇವರು ಪರಲೋಕ ರಾಜ್ಯದಲ್ಲಿ ಈ ಭೂಮಿಗೆ ಬಂದು ನಮ್ಮನ್ನು ಕರೆದೊಯ್ಯುವಂಥ ಸಂದರ್ಭಗಳಲ್ಲಿ ನೀನು ಯಾರೋ ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳುವಂಥ ಒಂದು ಪರಿಸ್ಥಿತಿಗೆ ನಾವು ಬರ್ತೀವಿ. ಆದ ಕಾರಣವಾಗಿ ನಮ್ಮ ತಲೆಯ ಮೇಲೆ ಒಂದು ಜವಾಬ್ದಾರಿ ಇದೆ. ದಯವಿಟ್ಟು ಯಾರು ಸಹ ಮರೆಯದಂತೆ, ಯಾರು ಮರೆತು ಹೋಗದಂತೆ ದೇವರ ಸೇವೆ ಮಾಡುವಂಥ ಒಂದು ಅವಕಾಶವನ್ನು ದೇವರು ನಮಗೆ ತುಂಬ ಸುಲಭವಾಗಿ ನಮಗೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಆದ ಕಾರಣವಾಗಿ ಈ ಸುವಾರ್ತನ ಸಾರುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆದ ಕಾರಣವಾಗಿ ನಾವು ಸುವಾರ್ತನ ಸಾರಲೇಬೇಕು. ಒಂದು ವೇಳೆ ನಾವೇನಾದರೂ ನಮಗೆ ಗೊತ್ತಿಲ್ಲ, ನಮಗೆ ಹೇಳಿಲ್ಲ, ನಮಗೆ ಯಾರು ತಿಳಿಸಲಿಲ್ಲ ಎಂಬುದಾಗಿ ನಾವು ಬೋಧಕರ ಮೇಲೆ ನೆಪ ಹಾಕೋದಾಗಲಿ, ಸಭೆ ಮೇಲೆ ನೆಪ ಹಾಕೋದಾಗಲಿ, ದೇವರ ಮೇಲೆ ನೆಪ ಹಾಕೋದಾಗಲಿ ನಾವು ಮಾಡೋದಾದರೆ ಆ ನೆಪವೇ ನಮ್ಮನ್ನು ಒಂದು ದಿನ ದೇವರ ಮುಂದೆ ನಿಲ್ಲಿಸುತ್ತೆ. ಆ ನೆಪದಿಂದಲೇ ನಾವು ಸಹ ನಾಶವಾಗ್ತೀವಿ. ಇದು ಖಂಡಿತ ನಮ್ಮ ಜೀವಿತದಲ್ಲಿ ನಡೀತಾ. ಆದ ಕಾರಣವಾಗಿ ನೆಪವಾಗಿ ನಾವು ಹೋಗದಂತೆ ಫಲವಾಗಿ ಬೆಳೆಯುವಂಥ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸ್ಕೊಳ್ಳಿ, ಪ್ರತಿಯೊಬ್ಬರನ್ನು ನಡೆಸಲಿ ಎಂಬುದಾಗಿ ಈ ಒಂದು ವಾಕ್ಯವನ್ನು ಹೇಳ್ತಾ, ದೇವರ ನಿಮ್ಮನ್ನು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ಒಪ್ಪಿಸಿಕೊಡ್ತಾ, ಯೇಸುವಿನ ಪರಿಶುದ್ಧ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ ಎಲ್ಲರಿಗೂ ಎಂಬುದಾಗಿ ಪ್ರಾರ್ಥಿಸಿ ಈ ವಾಕ್ಯವನ್ನು ದೇವರ ಆಶೀರ್ವದಿಸಲಿ ಎಂಬುದಾಗಿ ನಾನು ಬೇಡ್ಕೊಳ್ತಾ ಇದ್ದೇನೆ. ಆಮೇನ್.